question. Determine the dominant eigenvalue and the corresponding eigenvector of the following matrix by using Rayleigh power method. A ಮ್ಯಾಟ್ರಿಕ್ಸ್ ಕೊಟ್ಟವ್ರೆ. ಈಗ ಫಸ್ಟ್ ಏನು ಮಾಡಿ ಎ ಬರ್ಕೊಳ್ಳಿ. ಎ ಏನು 4 1 -1 2 3 -1 -2 1 5 ಗೊತ್ತಾಗ್ತಿದೆಯಲ್ವಾ? ನಾವೇನು ಮಾಡಬೇಕು, x0ನ ನಾವೇ ತಗೋಬೇಕು. ಅವ್ರು ಕೊಟ್ಟಿದ್ರೆ ಅವ್ರು ಏನು ಕೊಡ್ತಾರೆ ಅದೇ ಯೂಸ್ ಮಾಡಬೇಕು. ಕೊಟ್ಟಿಲ್ಲ ಅಂದರೆ ನಾವು 1 0 0 ತಗೊಳ್ಳಿ. ಯಾವಾಗಲೂ 1 0 0 0 1 0 1 1 1 ಮೂರರಲ್ಲಿ ಯಾವ್ದು ಬೇಕಾದರೂ, 4ರಲ್ಲಿ ಯಾವ್ದು ಬೇಕಾದರೂ ತೊಗೋಬೋದು. 1 0 0 0 1 0 0 0 1 ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಈಗೇನು ಮಾಡೋಣ ಹೇಳಿ. ಫಸ್ಟು ಎ ಇಂಟು x0 ಮಾಡಿ. ಏನು ಮಾಡಬೇಕು? ಎ ಇಂಟು x0. ಎ ಏನು 4 1 -1 2 3 -1 -2 1 5 ಇಂಟು x0 ಅಂದರೆ ಏನು? 1 0 0. ಈಗ ಎ ಇಂಟು x0 ಮಾಡಬೇಕಲ್ವಾ? ಈಗ ಈ ರೋ ಇದನ್ನ ಈ ಕಾಲಮ್ಗೆ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಿದೆ? ಇದು ಈಸಿ ಇರುತ್ತೆ ಸ್ಟಾರ್ಟಿಂಗ್ ಮಾಡೋಕ್ಕೆ, ಆರಾಮಾಗಿ ಮಾಡ್ಕೋಬೋದು. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಟಫ್ ಆಗುತ್ತೆ. ಅದಕ್ಕೆ ಕ್ಯಾಲ್ಸಿಲ್ ಮಾಡ್ಕೊಳ್ಳೋಣ. ಕ್ಯಾಲ್ಸಿಲಿ ಏನು ಮಾಡಿ ಗೊತ್ತಾ, ಫಸ್ಟು 2 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಯಾವುದಕ್ಕೆ? 2 ಡೆಸಿಮಲ್ಗೆ. ಅರ್ಥ ಆಯ್ತಲ್ವಾ? ಆಮೇಲೆ ಎ ಮ್ಯಾಟ್ರಿಕ್ಸ್ ಬಿ ಮ್ಯಾಟ್ರಿಕ್ಸ್ನ ಟೈಪ್ ಮಾಡ್ಕೊಳ್ಳಿ. ಹೆಂಗೆ ಟೈಪ್ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ನೋಡಿ, ಸ್ವಲ್ಪ ಬಂದು ನೋಡ್ಕೊಳ್ಳಿ. ಈಗ ನೋಡಿ, ಫಸ್ಟ್ ಏನು ಮಾಡಿ, ಮೋಡ್ ಹೊಡೀರಿ. ಆನ್ ನೋಡ್ಕೊಳ್ಳಿ. ಮೋಡ್ ಆದಮೇಲೆ ಏನು ಹೊಡಿಬೇಕು? 6 ಆದಮೇಲೆ 1, ಆಮೇಲೆ 1 3 × 3. ಇಲ್ಲಿ ಟೈಪ್ ಮಾಡಿ ಕ್ಯಾಲ್ಸಿನ. ಫಸ್ಟ್ ಏನು ಮಾಡೋಣ, ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಆಮೇಲೆ 2 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 2 ಆ ಥರ ಮಾಡ್ಕೊಳ್ಳಿ. ಈಗ ಸ್ಟಾರ್ಟಿಂಗಿಂದ ಮಾಡಿ ಹೇಳಿ. ಮೋಡ್ 6 ಮ್ಯಾಟ್ರಿಕ್ಸು, ಅದರಲ್ಲೇನು 1, ಆಮೇಲೆ 1 3 × 3. ಇಲ್ಲಿ ಎಲಿಮೆಂಟ್ಸ್ ಹೊಡೀರಿ. ಏನು ಬರುತ್ತೆ? 4 1 -1 ಆಮೇಲೆ 2 3 -1 ಆಮೇಲೆ -2 1 5 ಎ ಸಿ ಹೊಡೀರಿ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು, ಶಿಫ್ಟು 4 ಅದರಲ್ಲಿ 1, ಅದರಲ್ಲಿ ಮ್ಯಾಟ್ರಿಕ್ ಬಿ 2 ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ 3 × 1ನ ಸೆಲೆಕ್ಟ್ ಮಾಡಬೇಕು. 3 × 1 ಯಾವುದು? 3. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 1 ಹೊಡೀರಿ, ಆಮೇಲೆ 0 ಹೊಡೀರಿ, ಆಮೇಲೆ 0 ಹೊಡೀರಿ. ಗೊತ್ತಾಗ್ತಿದೆಯಲ್ವಾ? ಎ ಸಿ ಹೊಡ್ಕೊಳ್ಳಿ. ಇಲ್ಲೇನು ಮಾಡಬೇಕು, ಶಿಫ್ಟು 4 3 ಮ್ಯಾಟ್ ಎ ಇಂಟು ಹೇಳಿ, ಶಿಫ್ಟು 4 4 ಮ್ಯಾಟ್ ಬಿ. ಅರ್ಥ ಆಗ್ತಿದೆಯಲ್ವಾ? ಈಸ್ ಈಕ್ವಲ್ ಟು ಏನು ಬಂತು ಆನ್ಸರು? 4 2 -2. ಏನು ಬಂತು? 4 2 -2. ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದು? 4ನ ಆಚೆ ತಗೊಳ್ಳಿ. ಸರಿ. ಈಗೇನು ಮಾಡಿ, ಡಿವೈಡ್ ಬೈ 4 ಮಾಡ್ಕೊಳ್ಳಿ. 1 0.50 -0.50 ಇಲ್ಲಿ ಕಾಣಿಸುತ್ತೆ. ಹೇಳಿ ಏನು ಬರುತ್ತೆ? ಇಲ್ಲಿ ನೋಡಿ, 4ನ ಇಲ್ಲಿ ಬರ್ಕೊಂಡು ಫಸ್ಟ್ ಏನು ಮಾಡಬೇಕು, ಅದು ಆನ್ಸರ್ ಬಂದಿದೆಯಲ್ಲ, ಎ ಇಂಟು ಎಕ್ಸ್, ಮ್ಯಾಟ್ ಎ ಇಂಟು ಮ್ಯಾಟ್ ಬಿ ಮಾಡಿದಾಗ ಏನು ಬರುತ್ತೆ ಅದು ಬರ್ಕೋಬೇಕು. 4 ಇಂಟು ಹೇಳಿ 1.5 -0.5. ಇಲ್ಲಿ ಬೇಕಿದ್ರೆ ಪ್ರೊಸೀಜರ್ ಬರ್ಕೊಡ್ತೀನಿ ನಿಮಗೆ. ಏನು ಮಾಡ್ಬೇಕು ಹೇಳಿ, ಫಸ್ಟು ಫಿಕ್ಸ್ಟು 2 ಡೆಸಿಮಲ್. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಮೋಡ್ಗೆ ಹೋಗಿ, ಅದರಲ್ಲಿ ಏನು ಮಾಡಬೇಕು, 6 ಮ್ಯಾಟ್ರಿಕ್ಸು, ಅದರಲ್ಲಿ 1 3 × 3 ನೋಡಿ ಏನು ಬರುತ್ತೆ ಸ್ವಲ್ಪ ಹೇಳ್ತಾ ಇರಿ. ಆಮೇಲೆ ಎಲಿಮೆಂಟ್ಗಳನ್ನ ಹೊಡಿತೀರಾ. ಮ್ಯಾಟ್ ಎ ಅಲ್ವಾ, ಮೋಡ್ 6 ಆದಮೇಲೆ ಏನು ಹೊಡಿಬೇಕು? ಮ್ಯಾಟ್ ಎ, ಆಮೇಲೆ 3 × 3 ಅಂದರೆ 1,
ಆಯ್ತಲ್ವ. ಆಮೇಲೆ ಏನು ಎಲಿಮೆಂಟ್ಗಳನ್ನ ಟೈಪ್ ಮಾಡ್ಕೋಬೇಕು, ಆಮೇಲೆ ಎ ಸಿ ಹೊಡಿಬೇಕು. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಶಿಫ್ಟು 4, ಶಿಫ್ಟ್ ಹೊಡೆದು 4 ಹೊಡಿಬೇಕು. ಅದರಲ್ಲಿ DIM ಅಂತ ಬರುತ್ತೆ, ಡೈಮೆನ್ಷನ್ನು 1. ಅದರಲ್ಲಿ 3x1 ಅಂದರೆ ಡೈಮೆನ್ಷನ್ ಆದಮೇಲೆ ಮ್ಯಾಟ್ ಬಿ ಬರೋದಾ? ಬೇಗ ನೋಡಿ. ಶಿಫ್ಟು 4 ಹೊಡೆದಾಗ ಶಿಫ್ಟ್ 4 1, ಅದರಲ್ಲಿ 2, 1 ಆದಮೇಲೆ 2, 1 ಆದಮೇಲೆ 2, ಅದರಲ್ಲಿ 3x1 3. ಆಮೇಲೆ ಏನು ಮಾಡಬೇಕು, ಏನನ್ನ ಟೈಪ್ ಮಾಡಬೇಕು, 3x1 ಮ್ಯಾಟ್ರಿಕ್ಸ್ ಟೈಪ್ ಮಾಡಬೇಕು, ಎ ಸಿ. ಗೊತ್ತಾಗ್ತಿದೆಯಲ್ವಾ? ಇದಾದಮೇಲೆ ಏನು ಮಾಡಬೇಕು, ಶಿಫ್ಟು 4, ಅದರಲ್ಲಿ ಮ್ಯಾಟಿಯನ್ನು ಸೆಲೆಕ್ಟ್ ಮಾಡ್ಕೊಬಿಡಿ, 3 ಇಂಟು ಶಿಫ್ಟು 4, ಅದರಲ್ಲಿ ಮ್ಯಾಟ್ ಬಿನ ತಗೊಳ್ಳಿ. ಅರ್ಥ ಆಗ್ತಿದೆಯಲ್ವ? ಆಮೇಲೆ ಈಕ್ವಲ್ ಹೊಡೀರಿ. ಈಕ್ವಲ್ ಹೊಡೆದ್ರೆ ಏನು ಬರುತ್ತೆ, 4 to -2 ಬರುತ್ತೆ. ಅರ್ಥ ಆಗ್ತಿದೆಯಲ್ವ? ಏನು ಮ್ಯಾಟ್ರಿಕ್ಸ್ ಬರುತ್ತೆ, 4 to -2 ಬರುತ್ತೆ. ಆಮೇಲೆ ಇದರಲ್ಲಿ ಡಿವೈಡೆಡ್ ಬೈ, ಅರ್ಥ ಆಗ್ತಿದೆಯಲ್ವಾ? ಏನು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಡಿವೈಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಇನ್ನೊಂದು ಮ್ಯಾಟ್ರಿಕ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದೇ ಮ್ಯಾಟ್ರಿಕ್ಸ್ ಇದು. ಗೊತ್ತಾಗ್ತಿದೆಯಲ್ವಾ? ಈಗ A ಇಂಟು x0 ಆಯಿತು. ನಾವೇನು ಮಾಡಬೇಕು, ಇದನ್ನ λ1 ಅಂತ ಬರ್ಕೋಬೇಕು. ಇದನ್ನ ಏನಂತ ಬರ್ಕೋಬೇಕು, x1. ಅರ್ಥ ಆಗ್ತಿದೆಯಲ್ವಾ? A ಇಂಟು x ಮಾಡ್ಕೊಂಡು ಹೋಗಬೇಕು. ಈಗ A ಇಂಟು x1 ಏನು, A ಇಂಟು x1 ಹೇಳಿ. A ಅಂದ್ರೇನು, 4 1 -1 2 3 -1 -2 1 5 ಇಂಟು x1 ಏನು, x1 ಅಂದ್ರೇನು 1 0.5 -0.5. ಅರ್ಥ ಆಗ್ತಿದೆಯಲ್ವಾ? ಈಗ ಏನಾಗುತ್ತೆ ಹೇಳಿ. ಇಲ್ಲಿ ನೋಡಿ, ಮಲ್ಟಿಪ್ಲೈ ಮಾಡಬೇಕಾದ್ರೆ ಈಗ ಮ್ಯಾಟ್ ಎ ಇಂಟು ಮ್ಯಾಟ್ ಬಿ ಮಾಡ್ತಿರಲ್ವಾ, ಮ್ಯಾಟ್ ಎ ಅಂತೂ ಸೇಮೇ ಇರುತ್ತೆ. ಮ್ಯಾಟ್ ಬಿ ಏನಿದೆ ಇಲ್ಲಿ 0 ಇದೆ, ಅದ್ರ ಬದಲು ಏನು ಬಂದಿದೆ 1 0.5 -0.5. ನಾವು ಎಡಿಟ್ ಮಾಡ್ಕೋಬೇಕು. ಮ್ಯಾಟ್ ಬಿನ ಎಡಿಟ್ ಮಾಡಿಬಿಟ್ಟು, ಅರ್ಥ ಆಗ್ತಿದೆಯಲ್ವಾ, ಏನು ಮಾಡಬೇಕು, ಆಮೇಲೆ ಮಲ್ಟಿಪ್ಲೈ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಎಡಿಟ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ನೋಡಿ, ಎ ಸಿ ಹೊಡ್ಕೊಳ್ಳಿ ಇದನ್ನ. ಆಮೇಲೆ ಶಿಫ್ಟು 4, ಅದರಲ್ಲಿ ಡೇಟಾ 2ಗೆ ಹೋಗಿ, ಆಮೇಲೆ ಅದರಲ್ಲಿ 2. ಇಲ್ಲಿ ನೋಡಿ 1 0 0 ಇದೆ, ಅಲ್ಲಿ ಏನು ನೋಡಿಬೇಕು ನೀವು, 1 0.5 ಮೈನಸ್ ಹೇಳಿ 0.5 ಈಕ್ವಲ್ ಹೊಡೆದ್ಮೇಲೆ ಎ ಸಿ ಹೊಡೀರಿ. ಈಗ ಹೇಳಿ, ಶಿಫ್ಟು 4 3 ಇಂಟು ಶಿಫ್ಟು 4 4 ಏನು ಬಂತು ಆನ್ಸರು, 5 4 -4. ಇದನ್ನ ಬರ್ಕೊಬಿಡೋಣ. ಆನ್ಸರ್ ಏನು ಬಂತು ಅಲ್ಲಿ, 5 4 -4. ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದು, 5. ಅದಕ್ಕೆ ಡಿವೈಡೆಡ್ ಬೈ 5 ಅಂತ ಹೊಡೀರಿ. ಡಿವೈಡ್ 5 ಏನು ಬರುತ್ತೆ, 1 0.8 -0.8 ಹೇಳಿ. 5ನ ಬರ್ಕೊಂಡು 1 0.8 -0.8 ನೋಡಿ. ಅದನ್ನ ಬರೆಯೋದು ಈ ಥರ. ಗೊತ್ತಾಗ್ತಿದೆಯಲ್ವಾ? ಇದಾದಮೇಲೆ ಏನು ಹೊಡಿಬೇಕು ನೀವು ಹೇಳಿ, ಎ ಸಿ. ಈಗ ಮ್ಯಾಟ್ ಬಿನ ಎಡಿಟ್ ಮಾಡೋದು ಯಾವ ಥರ ಹೇಳ್ಕೊಟ್ಟಿದ್ದು ನಾನು ಹೇಳಿ. ಶಿಫ್ಟ್ ಹೊಡಿಬೇಕು, ಅದರಲ್ಲಿ 4ಗೆ ಹೋಗಬೇಕು, ಅದರಲ್ಲಿ 2 ಡೇಟಾ. ಅರ್ಥ ಆಗ್ತಿದೆಯಲ್ವಾ? ಮ್ಯಾಟ್ ಬಿಲಿ ಅದನ್ನ ಏನು ಬರುತ್ತೆ, ಅಲ್ಲಿ ಹಿಂದ್ಗಡೆದು ಬರುತ್ತೆ ಮ್ಯಾಟ್ರಿಕ್ಸು. ಅರ್ಥ ಆಗ್ತಿದೆಯಲ್ವಾ? ಯಾವ್ದು ಬರುತ್ತೆ ಹೇಳಿ, ಇದು ಬರುತ್ತೆ. 1 0 0 ಇರುತ್ತೆ. ಯಾವುದಿರುತ್ತೆ, 1 0 0 ಇರುತ್ತೆ. ಅದ್ರ ಬದಲು ಏನು ಹೊಡಿಬೇಕು ನೀವು, 1 0.5 -0 ಅಂದರೆ ಇದಿರುತ್ತೆ. ಇದ್ರ ಬದಲು ಇದನ್ನ ರಿಪ್ಲೇಸ್ ಮಾಡ್ಕೋಬೇಕು. ಅಂದರೆ ಈಗ ನೀವು, ಅರ್ಥ ಆಗ್ತಿದೆಯಲ್ವಾ, ನ್ಯೂ ಅಂತ ಹಾಕಿರ್ತೀನಿ, ಚೇಂಜ್ ಅಂತ ಹಾಕಿರ್ತೀನಿ. ಇಲ್ಲಿರುತ್ತಲ್ಲ x1ನ ಹಾಕಬೇಕು ನೀವು. ಗೊತ್ತಾಗ್ತಿದೆಯಲ್ವಾ? ಫಸ್ಟ್ x0 ಇರುತ್ತೆ, ಆಮೇಲೆ x1ನ. ಆಮೇಲೆ ಏನು ಮಾಡಬೇಕಿಲ್ಲಿ, ಡಿವೈಡೆಡ್ ಬೈ ಮ್ಯಾಕ್ಸು, ಆಮೇಲೆ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ, ಆಮೇಲೆ ಎ ಸಿ ಹೊಡಿಬೇಕು. ಗೊತ್ತಾಗ್ತಿದೆಯಲ್ವಾ?
ಅರ್ಥ ಆಯ್ತಲ್ವಾ? ಈಗ ಇಂದ ಏನು ಅಂದ್ಕೋಬೇಕು ಹೇಳಿ? ಲ್ಯಾಂಬ್ಡಾ ಟು x2 ಎ ಇಂಟು ನೆಕ್ಸ್ಟ್ ಏನು ಮಾಡಬೇಕು? x2 ಎ ಏನು? 4 1 -1 2 3 -1 -2 1 5 ಇಂಟು x2 ಏನು? 1 0.8 - 0.8. ಈಗ ಅದೇ ಥರ ಈಗ ಮತ್ತೆ ಎಡಿಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇದನ್ನ ರಿಪೀಟ್ ಮಾಡ್ಕೊಂಡು ಹೋಗಿ ನೋಡಿ. ಇದಾದಮೇಲೆ ಏನು ಮಾಡಬೇಕು? ಎ ಸಿ ಆದಮೇಲೆ ಎಡಿಟ್ ಮಾಡಿದ್ಮೇಲೆ ಯಾವುದನ್ನ ಫಾಲೋ ಮಾಡಬೇಕು? ಇದಾದಮೇಲೆ ಇದನ್ನ ಫಾಲೋ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಮತ್ತೆ ಇದನ್ನ ರಿಪೀಟ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಇದು ನೀವು ಬರ್ದಾದ್ಮೇಲೆ ಎ ಸಿ ಹೊಡೀರಿ. ಸಾರಿ, ನೀವು ಬರ್ದಾದ್ಮೇಲೆ ಏನು ಹೊಡಿಬೇಕಿಲ್ಲಿ? ಎ ಸಿ. ಆಮೇಲೆ ಏನು ಮಾಡಬೇಕು? ಇದು ಮ್ಯಾಟ್ ಎ ಇಂಟು ಮ್ಯಾಟ್ ಬಿ ಮಾಡಬೇಕು. ಇದೇನು ಈ ಪ್ರೊಸೀಜರ್ ಏನು ಫಸ್ಟ್ ಹೇಳಿ? ಇದು ಮ್ಯಾಟ್ ಎನ ಬರೆಯೋದು, ಇದು ಮ್ಯಾಟ್ ಬಿನ ಬರೆಯೋದು, ಇದು ಮ್ಯಾಟ್ ಎ ಇಂಟು ಮ್ಯಾಟ್ ಬಿ ಮಾಡೋದು, ಮ್ಯಾಟ್ ಎ ಇಂಟು ಮ್ಯಾಟ್ ಬಿ. ಇದು ಮ್ಯಾಟ್ ಬಿನ ಎಡಿಟ್ ಮಾಡೋದು. ಈಗ ನೋಡಿ, ಪ್ರೊಸೀಜರ್ ಏನಂದರೆ ಮ್ಯಾಟ್ ಬಿನ ಎಡಿಟ್ ಮಾಡಬೇಕು, ಮ್ಯಾಟ್ ಎ ಇಂಟು ಮ್ಯಾಟ್ ಬಿ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಮ್ಯಾಟ್ ಬಿ ಏನಿದೆ ಹಳೇದು 1 0.5 - 0.5 ಇದೆ. ನಾವೇನು ಮಾಡಬೇಕು? ಅದನ್ನ ಎಡಿಟ್ ಮಾಡಬೇಕು. 1 0.8 - 0.8 ಅಂತ ಹೊಡಿಬೇಕು. ನೋಡಿ ಹೆಂಗೆ ಬರುತ್ತೆ. ನೋಡಿ, ಎ ಸಿ ಹೊಡೀರಿ. ಶಿಫ್ಟು 4, ಅದರಲ್ಲಿ ಡೇಟಾ 2, ಅದರಲ್ಲಿ 2 ಬ್ಯಾಟ್ ಬಿ. ಅಲ್ಲಿ ಹೇಳಿ 1 = 0.8 = -0.8. ಎ ಸಿ ಹೊಡೀರಿ. ಆಮೇಲೆ ಶಿಫ್ಟು 4 ಹೇಳಿ 3 ಇಂಟು ಶಿಫ್ಟು 4 4. ಆನ್ಸರ್ ಏನು? 5.60 5.20 -5.20. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಡಿವೈಡ್ ಬೈ ಏನು ಮಾಡಬೇಕು? ಡಿವೈಡ್ ಬೈ ಏನು ಮಾಡಬೇಕು? ಮ್ಯಾಕ್ಸಿಮಮ್ ಏನು? 5.60. ಏನು ಬರುತ್ತೆ? 1 0.93 - 0.93. ಫಸ್ಟ್ ಏನು ಬಂದಿದ್ದು ಹೇಳಿ? 5.60. ಅರ್ಥ ಆಗ್ತಿದೆಯಲ್ವಾ? ಮತ್ತೆ ಏನು ಬಂದಿದ್ದು? 5.2 - 5.2 ಬಂದಿದ್ದು. ಇಲ್ಲಿ 5.60ನ ಆಚೆ ತಗೊಳ್ಳಿ. ಉಳಿಯೋದೇನು? 1 0.93 - 0.93. ಈಗ ಇದೇನಾಯ್ತು? ಇದು λ3 x3. ನೆಕ್ಸ್ಟ್ ಏನು ಮಾಡಬೇಕು? ಎ ಇಂಟು x3 ಹೇಳಿ. ಎ ಇಂಟು x3 ಹೆಂಗೆ ಮಾಡ್ತೀರಾ? ಎ ಏನು? 4 1 - 1 2 3 -1 -2 1 5. x3 ಏನು? 1 0.93 - 0.93. ಈಗ ನೋಡಿ, ನೀವೇನು ಮಾಡಬೇಕು? 1 0.8 -0.8 ಇದೆಯಲ್ವಾ? ಅದನ್ನ ಯಾವುದರಿಂದ ರಿಪ್ಲೇಸ್ ಮಾಡಬೇಕು? ಅಲ್ಲಿ x1 ಇರುತ್ತೆ, ಅದನ್ನ ಇದರಿಂದ ರಿಪ್ಲೇಸ್ ಮಾಡಬೇಕು, x2 ಇಂದ ರಿಪ್ಲೇಸ್ ಮಾಡಬೇಕು. ಈಗ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ನೋಡಿ, ಎ ಸಿ ಹೊಡೀರಿ. ಶಿಫ್ಟು 4, ಅದರಲ್ಲಿ 2, ಅದರಲ್ಲಿ ಮ್ಯಾಟ್ ಬಿ 2. ಇಲ್ಲಿ ಏನಿದೆ? 1 0.93 - 0.93 ಹೊಡೀರಿ. ಎ ಸಿ ಹೊಡೀರಿ. ಶಿಫ್ಟು 4 3 ಇಂಟು ಶಿಫ್ಟು 4 4.
ಆನ್ಸರ್ ಏನು ಬರುತ್ತೆ 5.86. ನೋಡಿ ಎಡಿಟ್ ಮಾಡ್ಕೊಳ್ಳಿ. ಅಂದರೆ ಮೊದಲು 10.93 10.8 ಮೈನಸ್ 0.8 ಇರುತ್ತೆ. ಅದ್ರ ಬದಲು 10.93 ಮೈನಸ್ 0.93 ಟೈಪ್ ಮಾಡ್ಕೋಬೇಕು. ಏನು ಬರುತ್ತೆ ಆನ್ಸರ್ ಬರ್ಕೊಳ್ಳಿ. ಏನು ಬಂತು ನೋಡಿ 5.86, ಆಮೇಲೆ 5.72, 5.86, 5.72, ಆಮೇಲೆ ಮೈನಸ್ 5.72. ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದು 5.86. ಇದು ಡಿವೈಡ್ ಬೈ 5.86 ಮಾಡಿ. ಡಿವೈಡ್ ಬೈ 5.86 ಏನು ಬರುತ್ತೆ 1, ಆಮೇಲೆ 0.98, ಆಮೇಲೆ ಮೈನಸ್ 0.98. ಇದೇನಾಗುತ್ತೆ λ4 x4 ಆಗುತ್ತೆ. ನೋಡಿ ಈಗ ನೆಕ್ಸ್ಟು a ಇಂಟು x4 ಮಾಡಬೇಕು. ಯಾವಾಗ ಗಂಟ ಮಾಡಬೇಕಂದ್ರೆ ಇದನ್ನ ನೋಡಿ ಇದು ಸೇಮ್ ಬರಬೇಕು, ಐಗನ್ ವೆಕ್ಟರು ಸೇಮ್ ಬರಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಐಗನ್ ವ್ಯಾಲ್ಯೂ ಮತ್ತು ಐಗನ್ ವೆಕ್ಟರ್ ಸೇಮ್ ಬರಬೇಕು. a ಇಂಟು x4 ಮಾಡಿ. a ಏನು 4 1 ಮೈನಸ್ 1, ಆಮೇಲೆ 2 3 ಮೈನಸ್ 1 ಮೈನಸ್ 2 1 5 ಇಂಟು x4 ಏನು 1 0.98 ಮೈನಸ್ 0.98. ಈಗ x3 ಬದಲು ನೀವೇನಾಗಬೇಕು, x2 ಇರುತ್ತೆ ಅಲ್ಲಿ x3 ಆಗಬೇಕು. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಗ್ತಿದೆಯಲ್ವಾ? ಈಗ x3 ಇರುತ್ತೆ, ಅದ್ರ ಬದಲು ಏನಾಗಬೇಕು ನೀವು x4ನ ಹಾಕಬೇಕು. ಅಂದರೆ 1 0.93 ಮೈನಸ್ 0.93 ಇರುತ್ತೆ, ಅದ್ರ ಬದಲು ಏನಾಗಬೇಕು ನೀವು 1 0.98 ಮೈನಸ್ 0.98 ಆಗಬೇಕು. ಎ ಸಿ ಹೊಡೀರಿ. ಶಿಫ್ಟ್ 4, ಅದರಲ್ಲಿ 2 ಡೇಟಾ 2, 1 0.98 ಮೈನಸ್ 0.98. ಎ ಸಿ ಶಿಫ್ಟ್ 4 3 ಇಂಟು ಶಿಫ್ಟ್ 4 4 ಏನು ಬರುತ್ತೆ 5.96. ಆನ್ಸರ್ ಬಂದು ಇಲ್ಲಿ 5.96 ಬರೆದು ಬಿಡ್ತೀನಿ. ಇದನ್ನ 5.92 ಮೈನಸ್ 5.92, 5.92 ಮೈನಸ್ 5.92. ಇಲ್ಲಿ 5.96ನ ಏನು ಮಾಡಿ ನೀವು ಡಿವೈಡ್ ಬೈ 5.96 ಮಾಡ್ಕೊಳ್ಳಿ. ಡಿವೈಡೆಡ್ ಬೈ 5.96 ಮಾಡಿ. ನೋಡಿ ಏನಾಗುತ್ತೆ, ಡಿವೈಡ್ ಬೈ 5.96 ಮಾಡಿ. ಉಳಿಯೋದು 5.96 ಆಚೆ ಬರ್ಕೊಳ್ಳಿ. ಉಳಿಯೋದೇನು 1 0.99, ಆಮೇಲೆ ಮೈನಸ್ 0.99. ಇದು ಇದನ್ನ ಏನಂತ ಬರ್ಕೋಬೇಕು λ5 x5, λ5 x5. ಈಗೇನು ಮಾಡಬೇಕು x4ನ ತೆಗೆದ್ಬಿಟ್ಟು x5 ಹಾಕ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಎಡಿಟ್ ಮಾಡ್ಕೋಬೇಕು, ಆಮೇಲೆ ಮತ್ತೆ ಮಲ್ಟಿಪ್ಲೈ ಮಾಡಿ. ನೋಡಿ ಇದು ಎಡಿಟ್ ಮಾಡ್ತಾ ಇರಿ, ಆಮೇಲೆ ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ a ಇಂಟು ಏನು ಬರುತ್ತೆ x5. a ಏನು ಸೇಮು 4 1 ಮೈನಸ್ 1 2 3 ಮೈನಸ್ 1 ಮೈನಸ್ 2 1 5. x5 ಏನು ಹೇಳಿ 1 0.99 ಮೈನಸ್ 0.99. ನೋಡಿ ಎಡಿಟ್ ಮಾಡ್ಕೊಳ್ಳಿ ಮೊದಲು. ನೋಡಿ ಎಡಿಟ್ ಮಾಡಿದ್ರೆ ಏನು ಬರುತ್ತೆ, ಎ ಸಿ ಹೊಡೀರಿ. ಶಿಫ್ಟು 4 2, ಅದರಲ್ಲಿ ಮ್ಯಾಟ್ ಬಿನ ಎಡಿಟ್ ಮಾಡಿ. 1 0.99 ಮೈನಸ್ 0.99. ಎ ಸಿ ಹೊಡೀರಿ. ಶಿಫ್ಟು 4 3 ಇಂಟು ಶಿಫ್ಟು 4 ಇಂಟು 4. ಆನ್ಸರ್ ಏನು ಬಂತು 5.98
5.96 ಮೈನಸ್ 5.96 ಇಲ್ಲೇನು ಬರುತ್ತೆ 5.98 5.96 ಮೈನಸ್ 5.96 ಇಲ್ಲಿ ಡಿವೈಡೆಡ್ ಬೈ 5.98 ಮಾಡಬೇಕು. ಡಿವೈಡೆಡ್ ಬೈ 5.98 ಏನು ಬರುತ್ತೆ ಆನ್ಸರು 1 ಮೈನಸ್ 1 ನೋಡಿ 5.98 ಇಲ್ಲೇನು ಬರುತ್ತೆ 1 ಮೈನಸ್ 1 ಇದೇನಾಗುತ್ತೆ ಇದು ಲ್ಯಾಂಬ್ಡಾ 6 x6 ಗಂಟ ಆಗುತ್ತೆ ಇದು ಲ್ಯಾಂಬ್ಡಾ 6 x6 ಅರ್ಥ ಆಗ್ತಿದೆಯಲ್ವಾ. ಈಗ ಎ ಇಂಟು ಏನು ಮಾಡಬೇಕು x6 ಮಾಡಬೇಕು ಹೇಳಿ. ಎ ಇಂಟು x6 ಮಾಡೋದು ಯಾವ ಥರ ಈಗ ನೋಡಿ ಎ ಅಂದರೆ ಏನು ಹೇಳಿ 4 1 ಮೈನಸ್ 1 2 3 ಮೈನಸ್ 1 ಮೈನಸ್ 2 1 5 x6 ಏನು 1 1 ಮೈನಸ್ 1. ಈಗ ನೋಡಿ ಕ್ಯಾಲ್ಸಿಲಿ ಏನು ಮಾಡ್ಬೇಕು ನೀವು x5ನ ತೆಗೆದ್ಬಿಟ್ಟು x6 ಹಾಕಬೇಕು ಗೊತ್ತಾಗ್ತಿದೆಯಲ್ವಾ. ಎಡಿಟ್ ಮಾಡಿ ಆಮೇಲೆ ಮ್ಯಾಟ್ ಎ ಇಂಟು ಮ್ಯಾಟ್ ಬಿ ಮಾಡಬೇಕು. ಹೇಳಿ ಹೆಂಗೆ ಮಾಡ್ತೀರಾ. ಎ ಸಿ ಹೊಡೀರಿ ಶಿಫ್ಟು 4 2 ಡೇಟಾ ಅದರಲ್ಲಿ 2ನ ಸೆಲೆಕ್ಟ್ ಮಾಡಿ 1 ಮೈನಸ್ 1 ಎ ಸಿ ಹೊಡೀರಿ ಶಿಫ್ಟು 4 3 ಇಂಟು ಶಿಫ್ಟು 4 ಆನ್ಸರ್ ಏನು 6 ಮೈನಸ್ 6 ಡಿವೈಡ್ ಬೈ ಏನು ಮಾಡಬೇಕು 6 ಮಾಡ್ಕೊಳ್ಳಿ ಏನು ಬರುತ್ತೆ 1 ಮೈನಸ್ 1 ನೋಡಿ ಇಲ್ಲೇನು ಬಂತು ಆನ್ಸರು 6 ಮೈನಸ್ 6ನ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ಈ ನೋಡಿ ಈ ಐಗನ್ ವೆಕ್ಟರ್ ನೋಡಿ ಸೇಮ್ ಇದೆಯಾ ಅಥವಾ ಚೇಂಜ್ ಇದೆಯಾ. ಇದು ನೋಡಿ ಸೇಮ್ ಇದೆಯಲ್ವಾ. ಸೇಮ್ ಅಂದರೆ ನಿಲ್ಲಿಸ್ಬಿಡ್ಬೇಕು. ದೇರ್ ಫೋರ್ ಏನು ಹೇಳಿ ಫೈನಲ್ ಆನ್ಸರ್ ದೇರ್ ಫೋರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನು 6 ಅಂದರೆ ಇದು ಲಾರ್ಜೆಸ್ಟ್ ಐಗನ್ ವ್ಯಾಲ್ಯೂ. ಇದು ಒಂದು ಅದರದ್ದು ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ ಗೊತ್ತಾಗ್ತಿದೆಯಲ್ವಾ. 1 ಮೈನಸ್ 1 ಇದೇ ಫೈನಲ್ ಆನ್ಸರ್. ಅರ್ಥ ಆಗ್ತಿದೆಯಲ್ವಾ. ಅರ್ಧ ಬೇಕಿದ್ರೆ ಬರ್ಕೊಳ್ಳಿ ಅರ್ಧ ಲಾರ್ಜೆಸ್ಟ್ ಐಗನ್ ವ್ಯಾಲ್ಯೂ ಆ್ಯಂಡ್ ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ ಆ ವ್ಯಾಲ್ಯೂಗೆ ಕರೆಸ್ಪಾಂಡಿಂಗ್ ವೆಕ್ಟರ್ ಬಂದು ಅದು ಅಂತ ಗೊತ್ತಾಗ್ತಿದೆಯಲ್ವಾ. ಇನ್ನು ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಈ ಕ್ವಶನ್ ಕೇಳಿದ್ರೆ ಏನು ಮಾಡ್ಬೇಕು ನೀವು ಹೇಳಿ. ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಿ ಗೊತ್ತಾಗ್ತಿದೆಯಲ್ವಾ. ಇದು ನಿಮ್ಮ ರೆಫರೆನ್ಸ್ಗೆ. ಫಸ್ಟ್ ಏನು ಬರ್ಕೋಬೇಕು ಎ ಈಸ್ ಈಕ್ವಲ್ ಟು ಬರ್ಕೊಳ್ಳಿ ಮ್ಯಾಟ್ರಿಕ್ಸ್ನ. ಆಮೇಲೆ ಲೆಟ್ x0 ಅಂದ್ರೇನು 1 0 0 ಟ್ರಾನ್ಸ್ಪೋಸು. ಎ ಇಂಟು x0 ಅಂದ್ರೇನು ಎ ಅಂದರೆ ಇದು x0 ಅಂದ್ರೇನು 1 0 0. ಇದನ್ನ ಮ್ಯಾಟ್ ಎಗೆ ಟೈಪ್ ಮಾಡ್ಕೊಳ್ಳಿ ಇದನ್ನ ಮ್ಯಾಟ್ ಬಿಗೆ ಟೈಪ್ ಮಾಡ್ಕೊಳ್ಳಿ. ಮ್ಯಾಟ್ ಎಗೆ ಟೈಪ್ ಮಾಡೋದು ಯಾವ ಥರ ಫಸ್ಟ್ ಫಿಕ್ಸ್ ಟು 2 ಡೆಸಿಮಲ್ ಫಿಕ್ಸ್ ಮಾಡೋದು ಯಾವ ಥರ ಶಿಫ್ಟು ಮೋಡು ಫಿಕ್ಸು 2 ಗೊತ್ತಾಗ್ತಿದೆಯಲ್ವಾ. ಮ್ಯಾಟ್ ಎಗೆ ಟೈಪ್ ಮಾಡೋದು ಯಾವ ಥರ ಮೋಡ್ 6 1 ಅದರಲ್ಲಿ 1 ಏನು ಬರುತ್ತೆ ಹೇಳಿ ಅದರಲ್ಲಿ ಮ್ಯಾಟ್ ಎ ಅಂತ ಬರುತ್ತೆ. ಆಮೇಲೆ 3 x 3 ಆಮೇಲೆ ಏನು ಮಾಡಬೇಕು ಮ್ಯಾಟ್ ಎನ ಟೈಪ್ ಮಾಡ್ಕೋಬೇಕು. ಮ್ಯಾಟ್ ಬಿನ ಟೈಪ್ ಮಾಡೋಕ್ಕೆ ಇದು ತುಂಬ ಇಂಪಾರ್ಟೆಂಟು. ಮ್ಯಾಟ್ ಎನ ಟೈಪ್ ಮಾಡ್ದಂಗೆ ಮ್ಯಾಟ್ ಬಿನ ಟೈಪ್ ಮಾಡಬಾರ್ದು ಗೊತ್ತಾಗ್ತಿದೆಯಲ್ವಾ. ಆಮೇಲೆ ಎಲ್ಲ ಏನು ಯೂಸ್ ಮಾಡಬೇಕು ಶಿಫ್ಟ್ ಯೂಸ್ ಮಾಡಬೇಕು ಗೊತ್ತಾಗ್ತಿದೆಯಲ್ವಾ. ಹೇಳಿ ಶಿಫ್ಟು 4 ಅದರಲ್ಲಿ 1 ಅಂದರೆ ಡೈಮೆನ್ಷನ್ ಬರುತ್ತೆ 2 ಅಂದರೆ ಮ್ಯಾಟ್ ಬಿ ಬರುತ್ತೆ 3 ಅಂದರೆ 3 x 1 ಬರುತ್ತೆ. ಅದನ್ನ ಟೈಪ್ ಮಾಡಿದ್ರೆ ಬಿ ಬರುತ್ತೆ. ಬಿನ ಬರೆದಾದ್ಮೇಲೆ ಮ್ಯಾಟ್ರಿಕ್ಸ್ ಅಲ್ಲಿ ಟೈಪ್ ಮಾಡಿದ್ಮೇಲೆ ಎ ಸಿ ಹೊಡಿಬೇಕು. ಈಗ ಮ್ಯಾಟ್ ಎ ಇದಾಯಿತು ಮ್ಯಾಟ್ ಬಿ ಇದಾಯಿತು. ಈಗ ಮ್ಯಾಟ್ ಎ ಮ್ಯಾಟ್ ಬಿ ಟೈಪ್ ಮಾಡಿದ್ಮೇಲೆ ನಾವೇನು ಮಾಡಬೇಕು ಮ್ಯಾಟ್ ಎ ಇಂಟು ಮ್ಯಾಟ್ ಬಿ. ಮ್ಯಾಟ್ ಎ ಇಂಟು ಮ್ಯಾಟ್ ಬಿ ಮಾಡೋದು ಯಾವ ಥರ ಶಿಫ್ಟು 4 3 ಇಂಟು ಶಿಫ್ಟು 4 ಈಕ್ವಲ್ ಹೊಡೆದ್ರೆ ನಿಮಗೆ ಮ್ಯಾಟ್ ಎ ಇಂಟು ಮ್ಯಾಟ್ ಬಿದು ಆನ್ಸರ್ ಬರುತ್ತೆ. ಇದರಲ್ಲಿ ಡಿವೈಡ್ ಬೈ ಏನು ಮಾಡಬೇಕು ಮ್ಯಾಕ್ಸಿಮಮ್ ಮಾಡ್ಕೋಬೇಕು. ಆಮೇಲೆ ಏನು ಬರುತ್ತೆ ಇಲ್ಲಿ ಆನ್ಸರ್ ಬರುತ್ತೆ. ಆಮೇಲೆ ಇದನ್ನ ಲ್ಯಾಂಬ್ಡಾ 1 x1 ಬರ್ಕೊಳ್ಳಿ ಎ ಸಿ ಹೊಡೀರಿ ಗೊತ್ತಾಗ್ತಿದೆಯಲ್ವಾ. ಇದನ್ನ ಬರಿಬೇಕು. ಆಮೇಲೆ ಡಿವೈಡ್ ಬೈ ಮ್ಯಾಕ್ಸಿಮಮ್ ಮಾಡಿದಾಗ ಮ್ಯಾಕ್ಸಿಮಮ್ ಬರೆದು ಆಮೇಲೆ ಇದನ್ನ ಬರಿಬೇಕು ಗೊತ್ತಾಗ್ತಿದೆಯಲ್ವಾ.
ಆಮೇಲೆ ಏನು ಮಾಡಬೇಕು, ಇದನ್ನ λ1 ಇದನ್ನ x1. ಈಗ ನೆಕ್ಸ್ಟ್ ಏನು ಮಾಡಬೇಕು, a ಇಂಟು x1. a ಬಂದು ಸೇಮ್ ಇರುತ್ತೆ. x1 ಏನು, ಈಗ x1 ಅಂದರೆ ಇದು x0ನ ರೀಪ್ಲೇಸ್ ಮಾಡಿ. x0ಇಂದ ಯಾವುದರಿಂದ ರೀಪ್ಲೇಸ್ ಮಾಡಬೇಕು, 100ನ 10.5 ಮೈನಸ್ 0.5ನ ಇಂಟು ಮಾಡೋಕ್ಕೆ ರೀಪ್ಲೇಸ್ ಮಾಡಬೇಕು. ಅದರಲ್ಲಿ ಏನು ಮಾಡಬೇಕು, ಡೇಟಾಗೆ ಹೋಗಬೇಕು. ಡೇಟಾಗೆ ಹೋಗೋದು ಯಾವ ಥರ, ಎಡಿಟ್, ಇದು ಅರ್ಥ ಆಗ್ತಿದೆಯಲ್ವಾ, ಮ್ಯಾಟ್ ಬಿನ ಎಡಿಟ್ ಮಾಡೋದಿದು, ಎಡಿಟ್ ಅಂತ ಬರೀತೀನಿ. ಡೇಟಾಗೆ ಹೋಗಿ ಎಡಿಟ್ ಮಾಡೋದು ಹೆಂಗೆ ಹೇಳಿ, ಶಿಫ್ಟ್ ಹೊಡೀರಿ, 4 ಹೊಡೀರಿ, 2 ಡೇಟಾ ಹೋಗುತ್ತೆ ಬರುತ್ತೆ. ಅಂದರೆ ಮ್ಯಾಟ್ ಬಿದು ಡೇಟಾ ಬರುತ್ತೆ. ಮ್ಯಾಟ್ ಬಿ ಇದು ಶಿಫ್ಟು 4, 1 ನಿಮಿಷ, ಎ ಸಿ ಶಿಫ್ಟು 4 2, ಅದರಲ್ಲಿ 2 ಮತ್ತೆ ಇಲ್ಲಿ ಮತ್ತೆ 2 ಬರುತ್ತೆ. ಇಲ್ಲಿ ಮತ್ತೆ ಏನು ಬರುತ್ತೆ, 2 ಬರುತ್ತೆ. ಡೇಟಾಲಿ ಎಡಿಟ್ ಮಾಡ್ಕೊಬಿಡಿ. ಅಲ್ಲಿ ಏನಂದರೆ x0 ತೆಗ್ಬಿಟ್ಟು x1 ಹಾಕಿ. x1 ಹಾಕಿದ್ಮೇಲೆ ಆಮೇಲೆ ಮತ್ತೆ ಈ ಪ್ರೊಸೀಜರ್ ಫಾಲೋ ಮಾಡಿ. ಮ್ಯಾಟ್ ಎ ಇಂಟು ಮ್ಯಾಟ್ ಬಿ, ಈ ಆನ್ಸರ್ ಬರುತ್ತೆ. ಡಿವೈಡ್ ಬೈ ಮ್ಯಾಕ್ಸಿಮಮ್ ಮಾಡಿ, ಇದು ಬರುತ್ತೆ. ಇದು λ2, ಇದು x2. ಈಗ ಎ ಇಂಟು, ಈಗೇನಂದರೆ ಇದು ಪ್ರೊಸೀಜರ್, ಇದಾದಮೇಲೆ ಇದು ಮಾಡಬೇಕು, ಇದಾದಮೇಲೆ ಇದು ಬಂದ ತಕ್ಷಣ ಏನು ಮಾಡಬೇಕು, ಇದು ಮಾಡಬೇಕು. ಈಗ ಎಡಿಟ್ ಮಾಡಿ ಏನು ಮಾಡಬೇಕು, x1 ಬದಲು ಏನಾಗಬೇಕು, x2 ಆಗಬೇಕು. ಆವಾಗ ಮತ್ತೆ ಇದು ಇಂಟು ಮಾಡಿದ್ರೆ ಇದು ಬರುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ಆಚೆ ಬರ್ಕೊಂಡು ಡಿವೈಡ್ ಬೈ ಮಾಡಿಕೊಂಡ್ರೆ ಇದು ಬರುತ್ತೆ. ಇದು λ3, ಇದು x3. ಇದು ಮತ್ತೆ ಎಡಿಟ್ ಮಾಡೋಕ್ಕೆ ಇದು ಯೂಸ್ ಮಾಡಬೇಕು. ಈಗ x2 ಬದಲು ಏನಾಗಬೇಕು, x3, a ಇಂಟು x3 ಮಾಡಬೇಕು, ಆನ್ಸರ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ, λ4 x4 ಬರುತ್ತೆ. ಆಮೇಲೆ a ಇಂಟು x4, x3 ಬದಲು ಎಡಿಟಲ್ಲಿ ಏನು ಮಾಡಬೇಕು, x4 ಆಗಬೇಕು. a ಇಂಟು x4 ಮಾಡಿದ್ಮೇಲೆ ಮತ್ತೆ a ಇಂಟು x5, ಆ ಥರ ಮಾಡ್ಕೊಂಡು ಹೋಗಿ. ಗೊತ್ತಾಗ್ತಿದೆಯಲ್ವಾ, ಯಾವ ಗಂಟ ಮಾಡಬೇಕು, ಈ ಇದು x ಇದೆಯಲ್ಲ ಸೇಮ್ ಬರೋ ಗಂಟ. ನೆಕ್ಸ್ಟು ಮಾಡಿದಾಗ ನಿಮಗೆ λನೂ ಸೇಮ್ ಬರುತ್ತೆ, ಎಕ್ಸು ಸೇಮ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.